ವಾಸವಿ ವರಪುತ್ರ ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ರಾಜ್ಯಾಧ್ಯಕ್ಷರು ಹಾಗೂ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಟಿ.ಎ. ಶರವಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ಪದಾಧಿಕಾರಿಗಳು ಹಾಗೂ ಆರ್ಯ ವೈಶ್ಯ ಬಂಧುಗಳು. ಅಶೋಕ್ ಕೇಣಿ ಒಬ್ಬ ದೊರಡೆಕೋರ, ಅಶೋಕ್ ಕೇಣಿ ಒಬ್ಬ ಲೂಟಿಕೋರ. ಆದ್ರೆ ಸರ್ಕಾರಗಳು ಇವನ ಒಂದು ಅಕ್ರಮಗಳ ವಿರುದ್ಧ ಕ್ರಮ ತಗೊಳ್ಳಿ ವಿಫಲರಾಗಿದ್ದಾರೆ. ನೈಸು ನೋಡ್ಲಿಕ್ಕೆ ಮಾತ್ರ ನೈಸು ಅಂತ ಕಾಣಿಸುತ್ತೆ, ಆದ್ರೆ ಇದು ಬಹಳ ಹಾರ್ಡು. ಯಾರು ಕಳ್ಳರಿಗೆ, ದರೋಡೆಕೋರರಿಗೆ, ಲೂಟಿಕೋರರಿಗೆ, ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಇವತ್ತು ಈ ಸರ್ಕಾರಗಳು ರೆಡ್ ಕಾರ್ಪೆಟ್ ಹಾಸ್ತಾ ಇದ್ದಾರೆ. ತಾವೇ ಹೇಳಿದ್ರಿ, ಮೊದಲಿಂದನೂ ಸಹ ಈ ನೈಸ್ ಟೋಲು ಅಕ್ರಮವಾಗಿ ವಸೂಲಿ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥದ್ದು ಕುಮಾರಣ್ಣವರು ಅಂತೇಳಿ. ಅದು ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಸಹ. ನೈಸ್ ರೋಡು ಆ ಯೋಜನೆ ಏನು ಜಾರಿಗೆ ತಗೊಂಡ್ಬಂದ್ರು, ಅದು ಪೂಜ್ಯ ದೇವೇಗೌಡರು ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಆ ಯೋಜನೆ ಒಳ್ಳೆಯದಕ್ಕೋಸ್ಕರ ತಗೊಂಬಂದರು. ಆದರೆ ಆ ನಂತರ ಅವರು ಈ ದೇಶದ ಪ್ರಧಾನಿಗಳಾಗಿ ಹೋದ ನಂತರ ರಾಜ್ಯದಲ್ಲಿ ಬಂದಂಥ ಸರ್ಕಾರಗಳು ಆ ಒಂದು ನೈಸ್ ಯೋಜನೆ ಏನೋ ಅಕ್ರಮದ ಕೂಟ, ಇವತ್ತೇನು ಅಕ್ರಮವಾಗಿ ಅವನೇನು ಅಶೋಕ್ ಕೇಣಿ ಇದ್ದಾನೆ, ಅಶೋಕ್ ಕೇಣಿ ಒಬ್ಬ ದರೋಡೆಕೋರ, ಅಶೋಕ್ ಕೇಣಿ ಒಬ್ಬ ಲೂಟಿಕೋರ, ಅಶೋಕ್ ಕೇಣಿ ಒಬ್ಬ ಈ ರಾಜ್ಯದಲ್ಲಿ ಬಡವರು ರೈತರ ಜಮೀನನ್ನು ಅಕ್ರಮವಾಗಿ ಸರ್ಕಾರಗಳ ಜೊತೆ ಶಾಮೀಲಾಗಿ ಆ ಸರ್ಕಾರಗಳಿಂದ ಯಾರು ವಕೀಲರು ಆ ಒಂದು ಸಂಸ್ಥೆಗೆ ಸರ್ಕಾರದಿಂದ ಯಾರು ಪ್ರತಿನಿಧಿಸ್ತಾ ಇದ್ರು ಎಲ್ಲರನ್ನೂ ಸಹ ಈ ಒಂದು ಅಕ್ರಮಗಳಿಗೆ ಅವನು ಬಳಸ್ಕೊಂಡಿದ್ದಾನೆ. ಹಾಗಾಗಿ ನೈಸ್ನ ಅಶೋಕ್ ಕೇಣಿ ಒಬ್ಬ ಹುಟ್ಟು ರೈತರಿಗೆ ಪಂಗನಾಮ ಹಾಕಿರ್ತಕ್ಕಂಥ ಒಬ್ಬ ಲೂಟಿಕೋರ. ಹಾಗಾಗಿ ಆ ಅಶೋಕ್ ಕೇಣಿ ಬಗ್ಗೆ ಯಾವುದೇ ಗೌರವಯುತವಾಗಿ ಮಾತಾಡಬೇಕಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾಕೆಂತಂದರೆ ನಾನು ಸದನದಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆವತ್ತಿನ ದಿವಸ ಸದನದಲ್ಲಿ ಈ ಒಂದು ಯೋಜನೆ ಬಗ್ಗೆ, ಈ ಯೋಜನೆಯ ಅಕ್ರಮಗಳ ಬಗ್ಗೆ ವಿಸ್ತಾರವಾಗಿ ನಾವು ಸುಮಾರು ಗಂಟೆಗಟ್ಟಲೆ ಚರ್ಚೆಯನ್ನು ಮಾಡಿದ್ವಿ. ಆದರೆ ಸರ್ಕಾರಗಳು ಇವನ ಒಂದು ಅಕ್ರಮಗಳ ವಿರುದ್ಧ ಕ್ರಮ ತಗೊಳ್ಳಿಕ್ಕೆ ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತೇನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರ ನೇತೃತ್ವದಲ್ಲಿ ಇವತ್ತು ಯು ಘಟಕದ ಸಭೆ, ನಮ್ಮ ಯು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಯಾಮ್ಯುಯಲ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಬೆಂಗಳೂರು ನಗರದ ಕಾಲೇಜು ವಿದ್ಯಾರ್ಥಿಗಳು, ನಮ್ಮ ಬೆಂಗಳೂರು ನಗರದ ಎಲ್ಲ ಯುವಕ ಮಿತ್ರರು ಇವತ್ತು ಒಂದು ಸಭೆಯಲ್ಲಿ ಸುಮಾರು 1500 ಜನ ವಿದ್ಯಾರ್ಥಿಗಳು ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು. ಹಾಗಾಗಿ ಯಾಕೆ ಇವತ್ತಿನ ಸಭೆ ಮಾಡಿರ್ತಕ್ಕಂಥದ್ದು ಅಂತಂದರೆ, ಯುವಕರು ಪ್ರತಿನಿತ್ಯ ಬಂದು ಸರ್ ಇವತ್ತು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಹಿಂದೆ ಒಂದು 10-15 ವರ್ಷದ ಹಿಂದಕ್ಕೆ ಹೋದರೆ ಈ ರಾಜ್ಯದಲ್ಲಿ ಯಾವುದೋ ಒಂದು ಊರಿಗೆ ಹೋದರೆ ಒಬ್ಬರೋ ಇಬ್ಬರೋ ಗ್ರ್ಯಾಜುಯೇಟ್ಸ್ ಇರ್ತಾಯಿದ್ರು. ಇವತ್ತು ಪ್ರತಿ ಮನೆಗೆ ಒಬ್ಬ, ಇಬ್ಬರು, 3 ಜನ ಗ್ರ್ಯಾಜುಯೇಟ್ಸು, MBBS ಸ್ಟೂಡೆಂಟ್ಸು, ಲಾ ಸ್ಟೂಡೆಂಟ್ಸು ಇದ್ದಾರೆ. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ ಸರ್ಕಾರಗಳು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ನೇತೃತ್ವದ ಈ ರಾಜ್ಯ ಸರ್ಕಾರ ಏನು ಎಂಪ್ಲಾಯ್ಮೆಂಟ್ಗೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು, ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು, ಆದರೆ ಸಂಪೂರ್ಣವಾಗಿ ಇವರು ವಿಫಲರಾಗಿದ್ದಾರೆ. ಅದರ ವಿರುದ್ಧ ಈಗಾಗಲೇ ತಾವು ನೋಡಿದ್ದೀರಿ, ದಾವಣಗೆರೆಯಲ್ಲಿ ಯುವಕರು, ವಿದ್ಯಾರ್ಥಿ ಸಂಘಟನೆಗಳು, ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥದ್ದು ತಾವು ನೋಡಿದ್ದೀರಿ. ಹಾಗಾಗಿ ಈ ರಾಜ್ಯ ಸರ್ಕಾರದ ಏನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇದೆ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಯುವಕ ಮಿತ್ರರು ಭಾಳ ಆಕ್ರೋಶಭರಿತರಾಗಿ ಇವತ್ತು ಈ ಸರ್ಕಾರದ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ. ಹಾಗಾಗಿ ಇವತ್ತೇನು ಇದನ್ನು ಮುಂದುವರೆದ ಭಾಗ, ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಏನಿವತ್ತು ಈ ಒಂದು ನೈಸು ಅಕ್ರಮಗಳ ಬಗ್ಗೆ ವಿಸ್ತಾರವಾದಂಥ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೇಳಿದ್ದಾರೆ, ರಾಜ್ಯ ಕಂಡಂಥ ಅತಿ ದೊಡ್ಡ ಹಗರಣ, ಈ ಕರ್ನಾಟಕ ರಾಜ್ಯ ಕಂಡಂಥ ಅತಿ ದೊಡ್ಡ ಹಗರಣ ಯಾವುದಾದ್ರೂ ಇದ್ದರೆ ಅದು ನೈಸ್ ಅಂತ ಹೇಳಿದ್ದಾರೆ. ನಾನು ಸದನದಲ್ಲೂ ಸಹ ಮಾತಾಡಿದ್ದೆ, ನೈಸು ನೋಡ್ಲಿಕ್ಕೆ ಮಾತ್ರ ನೈಸು ಅಂತ ಕಾಣಿಸುತ್ತೆ, ಆದರೆ ಇದು ಭಾಳ ಹಾರ್ಡು. ಇದನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರು, ಇದನ್ನು ಯಾರು ಆ ನೈಸು ಮಾಲೀಕರಿದ್ದಾರೆ, ಇವರು ಹುಟ್ಟು ದೊರಡೆಕಾರರು ಅಂತೇಳಿ ನಾನು ಇವತ್ತು ನಿಮ್ಮ ಮುಂದೆ ಮಾಧ್ಯಮದ ಮುಂದೆ ಹೇಳ್ತಾ ಇಲ್ಲ, ನಾನು ಸದನದಲ್ಲೇ ಈ ಪದಬಳಕೆ ಬಳಸಿದ್ದೀನಿ. ಯಾಕೆ ಈ ಪದಬಳಕೆ ಬಳಸಿದ್ದೀನಿ ಅಂತಂದರೆ, ಹಿಂದೆ ಇರ್ತಕ್ಕಂಥ ಸರ್ಕಾರಗಳು, ಅವತ್ತು ಕಾಂಗ್ರೆಸ್ ಸರ್ಕಾರನೂ ಇದ್ದಿದ್ದು, 10 ರೂಪಾಯಿಗೆ
1 ಎಕರೆ ಜಮೀನು ಅಂತೇಳಿ ಸಾವಿರಾರು ಎಕರೆ ಅವನಿಗೆ ಲೀಸ್ಗೆ ಕೊಟ್ಟು, ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಲಿ, ಈ ನೈಸು ಅಕ್ರಮಕ್ಕೆ ಏನು ಬಡವರ ಭೂಮಿ, ರೈತರ ಭೂಮಿ, ಅಲ್ಲೇನು ಸರ್ಕಾರಿ ಭೂಮಿ ಇತ್ತು, ಅದನ್ನು 10 ರೂಪಾಯಿ ಹಂಗೆ ಬರೀ ಲೀಸ್ ಕೊಟ್ಟಿದ್ದು ಅಷ್ಟೇ ಇಲ್ಲ, ಅದ್ರಾಗ ಏನು ಸರ್ಕಾರದ ಕಂಡೀಷನ್ನು ಅವ್ರಿಗೆ ಏನು ಅನುಮತಿ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಏನು, ಅವನು ಯಾವುದೇ ಬ್ಯಾಂಕಲ್ಲಿ ಹೋಗಿ ಸಾಲ ತೆಗೆದುಕೊಂಡ್ರೆ ಅವನು ಎಷ್ಟು ಸಾವಿರ ಕೋಟಿ ಬೇಕಾದ್ರೂ ಸಾಲ ತೊಗೊಬೋದು. ಆ ಸಾಲ ಅವನೇನಾದರೂ ಕಟ್ಟದೆ ವಿಫಲ ಆದರೆ ಸರ್ಕಾರ ಅವನಿಗೆ ಶ್ಯೂರಿಟಿ. ಅವನೇನಾದರೂ ಆ ರೀತಿ ನೋಡಪ್ಪ, ಇಲ್ಲೆಲ್ಲ ಯುವಕ ಮಿತ್ರರಿದ್ದೀರಿ, ಇವತ್ತು ಭಾಳ ಜನ ಗ್ರ್ಯಾಜುಯೇಟ್ಸ್ ಇದ್ದಾರೆ ರಾಜ್ಯದಲ್ಲಿ, ಉದ್ಯೋಗ ಇಲ್ಲದೆ ಇವತ್ತು ಅವರೆಲ್ಲನೂ ಭಾಳ ಆಕ್ರೋಶಭರಿತರಾಗಿದ್ದಾರೆ. ಅವ್ರಿಗೆ ನೀವು ಸರ್ಕಾರದಿಂದ 1 ಎಕರೆ ಜಮೀನು ಕೊಟ್ಟು ಸರ್ಕಾರ ಶ್ಯೂರಿಟಿ ಇರ್ತೀರಿ, ನೀವು ಲೋನ್ ತೊಗೊಳ್ಳಿ, ನೀವು ಕಟ್ಟಿಲ್ಲ ಅಂತಂದರೆ ನಾವು ಇದ್ದೀವಿ ಅಂತ ಹೇಳಪ್ಪ. ಭಾಳ ಉದಾರತೆ ಇರತಕ್ಕಂಥ ಈ ಸರ್ಕಾರ, ಜನರ ಪರವಾಗಿರ್ತಕ್ಕಂಥ ಸರ್ಕಾರ, ಯುವಕರ ಪರವಾಗಿರ್ತಕ್ಕಂಥ ಈ ಸರ್ಕಾರ ಅಂತ ಒಂದು ದೊಡ್ಡ ತೀರ್ಮಾನವನ್ನು ಮಾಡಲಿ. ಯಾರು ಕಳ್ಳರಿಗೆ, ದರೋಡೆಕೋರರಿಗೆ, ಲೂಟಿಕೋರರಿಗೆ, ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಇವತ್ತು ಈ ಸರ್ಕಾರಗಳು ರೆಡ್ ಕಾರ್ಪೆಟ್ ಹಾಸ್ತಾ ಇದ್ದಾರೆ. ಹಾಗಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದ ನಾಗರಿಕರು, ಬೆಂಗಳೂರು ನಗರದ ಯುವಕ ಮಿತ್ರರಿಗೆ, ಯಾರು ಇಂಥ ಅಕ್ರಮಗಳಿಗೆ, ಅದು ಯಾವುದೇ ಸರ್ಕಾರ ಇರಲಿ, ಯಾವುದೇ ಮಂತ್ರಿ ಇರಲಿ, ಅಥವಾ ಯಾವುದೇ ನೈಸ್ನ ಮಾಲೀಕರಿರಲಿ, ಇದರ ವಿರುದ್ಧವಾಗಿ ನೀವು ಯುವಕ ಮಿತ್ರರು ಇವತ್ತೇನು ಜಿಂಜಿ ಅಂತ ನಾವೇನು ಇವತ್ತು ಕರೀತಾ ಇದ್ದೀರಿ, ಯುವಕ ಮಿತ್ರರು ರೋಡ್ಗೆ ಇಳಿಬೇಕಾಗ್ತದೆ, ಹೋರಾಟಗಳು ಮಾಡಬೇಕಾಗ್ತದೆ. ಆಗ ಮಾತ್ರ ಸರ್ಕಾರಗಳು ಎಚ್ಚೆತ್ತುಕೊಳ್ತವೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸರ್ಕಾರಗಳು ಅವರ ಸ್ವಾಹಿತಾಸಕ್ತಿಗೋಸ್ಕರ ಇವತ್ತು ಜನರ, ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಕ್ಕೋಸ್ಕರ ಇವತ್ತು ಯಾವುದೋ 5 ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀವಿ ಅಂತೇಳಿ ಆ ಗ್ಯಾರಂಟಿ ಸ್ಕೀಮ್ಗಳ ಹೆಸರಿನಲ್ಲಿ ರಾಜ್ಯವನ್ನು ದಿವಾಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ವಿಶೇಷವಾಗಿ ಯುವಕ ಮಿತ್ರರಲ್ಲಿ ಈಗಾಗಲೇ ಕುಮಾರಣ್ಣವರು, ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವ್ರು ಇರ್ಬೋದು, ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವ್ರು ಇರ್ಬೋದು, ಈಗಾಗಲೇ ಈ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನ, ವಿಶೇಷವಾಗಿ ಬೆಂಗಳೂರಿನ ಮಹಾಜನತೆ, ಯಾರು ಸರ್ಕಾರಗಳು ಯಾರು ಅಧಿಕಾರಕ್ಕೆ ಬಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದೆ, ನಿಮ್ಮ ರಾಜ್ಯ ಅಭಿವೃದ್ಧಿ ಆಗ್ತದೆ ಅಂಥವ್ರಿಗೆ ನೀವು ಮತ ಕೊಡದೆ ಹೋದರೆ, ಇವತ್ತೇನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದ ನಮ್ಮದು ಬಹುಮತದ ಸರ್ಕಾರ ಅಂತ ದುರಾಂಕಾರದಿಂದ ನಾವು ಮಾಡಿದ್ದೆಲ್ಲ ಸರಿ ಅಂತೇಳಿ ಇವತ್ತು ಅವರೇನು ಇವತ್ತು ಅಕ್ರಮಗಳು ಮಾಡೋರಿಗೆ ಇವತ್ತೇನು ಅವರು ಬೆಂಬಲ ಕೊಟ್ಟು ಹೊರಟಿದ್ದಾರೆ. ನಿಜಕ್ಕೂ ಸಹ ಈ ರಾಜ್ಯ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥವ್ರು ಮಂತ್ರಿಗಳು, ಬೆಂಗಳೂರಿನ ಮಂತ್ರಿಗಳು, ಅವರು ನಿಜಕ್ಕೂ ಸಹ ಈ ರಾಜ್ಯದ ಜನತೆಯ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ, ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ರಾಜ್ಯದ ಜನ ಸುಮ್ಮನೆ ಇದ್ದಾರೆ ಅಂತಲ್ಲ, ಯಾವ ಸಂದರ್ಭದಲ್ಲಿ ಜನ ಚುನಾವಣೆಗಳು ಬರ್ತದೆ ಅವ್ರಿಗೆ ತಕ್ಕ ಶಾಸ್ತಿಯನ್ನು ಈ ರಾಜ್ಯದ ಜನ ಮಾಡ್ತಾರೆ ಅಂತೇಳಿ ನಾವು ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೇವೆ.